ರಾಜ್ಯಾದ್ಯಂತ ಚರ್ಚೆ ಆಗಿದ್ದು ಎರಡು ವಿಚಾರ. ಒಂದು ಹನಿ ಟ್ರ್ಯಾಪ್ ವಿಚಾರ, ಮತ್ತೊಂದು ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ನಂತರ ಏನಾಗುತ್ತೆ ಅನ್ನುವಂಥ ವಿಚಾರ. ಹನಿ ಟ್ರ್ಯಾಪ್ ಹಗರಣ ಆದ ಮರುದಿವಸವೇ ಒಂದು ಮಾತನ್ನು ರಿಪಬ್ಲಿಕ್ ಕನ್ನಡ ಹೇಳಿತ್ತು, ನೋಡ್ರಿ ಇದನ್ನು ಮುಚ್ಚಾಕ್ತಾರೆ ಹಳ್ಳ ಹಿಡಿಯತ್ತೆ ಅಂತೇಳಿ. ಯಾವ ಥರ ರಾಜಣ್ಣ ಬೊಬ್ಬಿರಿದ್ರು, ಅವರ ಮಗ ಬೊಬ್ಬಿರಿದ್ರು. ಆ ನಂತರ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ಅವರನ್ನು ಮಾತಾಡಿಸಿದಾಗಲೂ ಕೂಡ ಹೌದು, ಬ್ಲೂ ಜೀನ್ಸಲ್ಲಿ ಬಂದಿದ್ರು, ವಕೀಲಾಗಿ ಬಂದಿದ್ರು, ನಮ್ಮಲ್ಲಿ CCTV ಇಲ್ಲ, ನಾನು ನೋಡಿದರೆ ಕಂಡುಹಿಡಿತೀನಿ, ಬಿಡಲ್ಲ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಯಾರದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. ಇವತ್ತು DGಗೆ ಕಂಪ್ಲೇಂಟ್ ಕೊಡೋಕ್ಕೆ ಮಗ ಬಂದಿದ್ದ. ಯಾಕಂತಂದರೆ ಮುಖ ತೋರಿಸ್ಬೇಕಲ್ಲ, ಈ ನೋಡ್ರಿ ನಿಮ್ಮ ಮೇಲೆ ಹಿಂಗೆ ಇಂಥ ಆರೋಪಗಳಾಗಿದೆ, ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತೇಳಿ. ಇವತ್ತು ಬಂದರೆ ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. 5 ತಿಂಗಳ ಹಿಂದೆ ಬಂದರು, ಶಾಮಿಯಾನ, ಪಿಕ್ಕಾಸು, ಸರ್ಕಸ್ಸು ಹೀಗೆಲ್ಲ ಹೇಳೋಕ್ಕೆ ಶುರು ಮಾಡಿದರು. ಅಲ್ಲಣ್ಣ, ನಿನ್ನನ್ನು ಕೊಲೆ ಮಾಡುವಂಥದ್ದು ಅಂಥದ್ದೇನು ಮಾಡಿದ್ಯಾ ನೀನು? ಅದು ಕೂಡ 5 ತಿಂಗಳ ಹಿಂದೆ ನಿನಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳುವಾಗ ನಿಮ್ಮದೇ ಸರ್ಕಾರ ಇದೆ, ನೀವೊಬ್ಬರು MLC ಇದ್ದೀರಿ, ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದರೆ ಜನಸಾಮಾನ್ಯ ಪರಿಸ್ಥಿತಿ ಏನು? ಅಲ್ಲಿಗೆ ಗೊತ್ತಾಯಿತು, ಅಪ್ಪ ಮಗ ಸಿಕ್ಕಾಕೊಂಡಿದ್ದಾರೆ, ಹೊರಗೆ ಬಂದರೆ ಕಷ್ಟ ಆಗತ್ತೆ. ಆದರೆ ಮಾಡಿದವನು ಯಾರು? ಆತನನ್ನು ಎಡೆಮುರಿ ಕಟ್ಟೋದು ಬಿಟ್ಟುಬಿಟ್ಟು ಸರೆಂಡರ್ ಆಗಿಬಿಟ್ರಲ್ಲ. ಚೀ 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 ಚೀ. ಇವತ್ತು ಕಥೆನೇ ಬೇರೆ. ರಾಜಣ್ಣ ನಮಗೆಲ್ಲ ಪಾಠ ಮಾಡ್ತಾಯಿದ್ರು, ಏನ್ರಿ ಕಾಮನ್ ಸೆನ್ಸ್ ಇದೆಯಾ? ಹೌದ್ರಿ, 2 ಪೆಗ್ ಹೊಡ್ಕೊಂಬಂದೆ, ಹಿಂಗೆಲ್ಲ ಹೇಳ್ತಾಯಿದ್ರು. 2 ಪೆಗ್ ಹೊಡೆದು ಕಾಮನ್ ಸೆನ್ಸಲ್ಲಿ ಥಿಂಕ್ ಮಾಡಿದ್ದಿದ್ರೆ ಈ ಹನಿ ಟ್ರ್ಯಾಪ್ ಹಗರಣ ನಿಮ್ಮ ಸುತ್ತಮುತ್ತ ಬಂದಾಗ ಇದಕ್ಕೊಂದು ಕಂಪ್ಲೇಂಟ್ ಕೊಡಬೇಕು. ಯಾರು ನಿಮ್ಮನ್ನು ಈ ಥರ ಬೆತ್ತಲು ಮಾಡಿದ್ರು ಅವರನ್ನು ಏನು ಜೈಲಿಗಟ್ಟಬೇಕು ಅನ್ನೋಂಥ ಐಡಿಯಾ ನಿಮ್ಗೆ ಯಾಕೆ ಬರಲಿಲ್ಲ ರಾಜಣ್ಣ? ಇವತ್ತು ಸೋತು ಸುಣ್ಣವಾದ್ರಲ್ಲ ರಾಜೇಂದ್ರ, ಏನಿದು U-turn? ಛೇ 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 ಛೇ. ಅವತ್ತು ಹೇಳಿದ್ದೇನು, ಇವತ್ತು ಮಾಡಿದ್ದೇನೆ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ಆ ಫೋನ್ಸ್ ನಂಬರ್ಗಳು ಹಾಗೆ ಇಟ್ಟಿದ್ದೀನಿ. ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ. ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಅನುಮಾನ. ಸಚಿವ ರಾಜಣ್ಣ ಅವರ ಮಗ ಹಾಗೂ MLC ರಾಜೇಂದ್ರ ಅವರನ್ನ ಹನಿ ಟ್ರ್ಯಾಪ್ ಎತ್ತ ಪ್ರಕರಣದ ಸುತ್ತ ಬರೀ ಅನುಮಾನ. ಹನಿ ಟ್ರ್ಯಾಪ್ ಆಗಿದೆ, ಎಲ್ಲ ದಾಖಲೆ ಇದೆ ಅಂತ ಅಧಿವೇಶನದಲ್ಲಿ ರಾಜಣ್ಣ ಹೇಳಿದ್ರು. ಮೊನ್ನೆ ನೀಲಿ ಜೀನ್ಸ್, ನೀಲಿ ಟೀ ಶರ್ಟ್ ಹಾಕಿದ್ದ ಹುಡುಗಿ ಬಂದಿದ್ಲು ಅಂತ ಬಾಂಬ್ ಸಿಡಿಸಿದ್ರು. ಆದ್ರೆ ನಿನ್ನೆ ಫುಲ್ U-turn ಹೊಡೆದ್ರು. ಸುಮ್ನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ. ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿರ? ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು, ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು CCTVಗಳಿದೆ. ಅದೇನು ಕಥೆನೋ ಈ ಗೌರ್ಮೆಂಟಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ CCTVಗಳು ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪ ಇದು ಅಂದರೆ, ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ, ಇನ್ನೇನು ಮಾಡೋದು ಅಂತೇಳಿ ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಮೊದಲು U-turn ಹೊಡೆದ ಅಪ್ಪ ರಾಜಣ್ಣ, ಈಗ ಕೊಲೆ ಕೇಸ್ ಅಂದ್ರು ಮಗ ರಾಜೇಂದ್ರ. ಪ್ರಕರಣದ ದಾರಿ ತಪ್ಪಿಸೋದನ್ನ ಕಾಂಗ್ರೆಸ್ನ ಈ ಜೋಡಿಯಿಂದ ಕಲಿಬೇಕು. ಹನಿ ಟ್ರ್ಯಾಪ್ ಯತ್ನ ನಡೆದದಕ್ಕೆ ದಾಖಲೆ ಇದೆ ಅಂತ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರಾಜೇಂದ್ರ ಹೇಳಿದ್ರು. ಆದ್ರೆ ಇವತ್ತು ಫುಲ್ U-turn. DG IGPಗೆ ದೂರು ಕೊಟ್ಟ ಬಳಿಕ ಮಾತನಾಡಿದ ಅವರು, ನನ್ನ ಕೊಲೆಗೆ ಯತ್ನ ನಡೆದಿದೆ ಅಂದ್ಬಿಟ್ರು. ಫೋನ್ ಕಾಲ್ ಅಂತ ಹೇಳಿದ್ರೆ ವಿಡಿಯೋ ಕಾಲೇ ಬರೋದು. ಸೊ ವಿಡಿಯೋ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ. ನನಗೆ ಭಾಳ ದಿನದಿಂದ ಬರ್ತಿತ್ತು. ಸೊ ನಾನು ನಾರ್ಮಲಿ ಜನರಲ್ ಆಗಿ ಬರ್ತಿರ್ತವೆ ಈ ಫೋನು ಅಂತೇಳಿ ನಾನು ಏನು ಮಾಡಿವೆ, ಡಿಲೀಟ್ ಮಾಡಿವೆ. ಈ ಲಾಸ್ಟ್ ಒಂದು 4-5 ಡೇಸಿಂದ ಇದು ಯಾವಾಗ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗ್ತಾ ಬಂತು. ಸೊ ನಾನು ಅವಾಗ ಫೋನ್ಸ್ ಯಾವಾಗ ಬರ್ತೋ ಅದನ್ನು ಹಾಗೇ ಇಟ್ಕೊಂಡಿದ್ದೀನಿ. ಆ ಫೋನ್ಸ್ ನಂಬರ್ಗಳು ಹಾಗೆ ಇಟ್ಟಿದ್ದೀನಿ. 16 ನನ್ನ ಮಗಳು ಬರ್ಡೇ ಇರುತ್ತೆ. ಸೊ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕೋಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇ ನೀವು ಯಾವ ಹೇಳ್ತೀರ, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ.
ಬಂದು ಪ್ರಯತ್ನನೂ ಮಾಡಿರ್ತಾರೆ, ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ರಾಜೇಂದ್ರ ಸತ್ಯ ತಿರುಚುವ ಕೆಲಸ ಮಾಡಿದ್ದಾರೆ. ಈ ರಾಜ್ಯದ ಜನತೆಗೆ ಅವರೇ ಹೇಳಿದ್ರು, ಅವರ ತಂದೆಯವರೇ ಹೇಳಿದ್ರು, ನಾನು ಲಿಖಿತ ದೂರನ್ನು ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನು ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ. ಅಪ್ಪ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ, ಮಗ ರಾಜೇಂದ್ರಗೆ ಮರ್ಡರ್ ಸುಪಾರಿ. ಅಸಲಿಗೆ ಈ ಕೇಸಿನ ಹಿಂದಿರೋ ಮಹಾನಾಯಕ ಯಾರು? ಪೊಲೀಸ್ ತನಿಖೆಯಲ್ಲಿ ಹೆಸರು ಬಯಲಾದರೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಫೇಕ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಲ್ಲ, ಸದನದ ಒಳಗೆ ಇದೇ ರಾಜಣ್ಣ ಹೇಳಿದರು, ನಾನು ಅದಕ್ಕೆ ಬೇಕಿರುವಂಥ ಎಲ್ಲ ಏನೋ ಡಾಕ್ಯುಮೆಂಟ್ಸ್ಗಳನ್ನು, ಅದಕ್ಕೆ ಬೇಕಿರುವ ಎಲ್ಲವನ್ನು ಕೂಡ ನನ್ನ ಬಳಿ ಇದೆ ಅಂತೇಳಿ. ಅಂದರೆ ಅವರನ್ನು ಹಿಡಿದಿದ್ದೀವಿ, ಮಾತಾಡಿಸಿದ್ದೀವಿ, ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಈ ಮಾತನ್ನು ಹೇಳಿದರು. ಆಮೇಲೆ ಅವ್ರ ಮಗ ಹೇಳಿದರು, ನನಗೆ ವಿಡಿಯೋ ಕಾಲ್ ಬಂತು, 4-5 ಸಲ ಬಂತು. ಮತ್ತೊಂದು ಈಗ ಹೇಳ್ತಾರೆ ಕೊಲೆ ಆರೋಪ ಅಂತೇಳಿ, 5 ತಿಂಗಳ ಹಿಂದೆ ಅಂತೇಳಿ. ಅಲ್ಲ, ಒಂದು ಇನ್ನೊಂದು, ಯಾವ ತಪ್ಪು ಅಂತೇಳಿ ನಿಮ್ಮನ್ನು ಕೊಲೆ ಮಾಡಬೇಕು, ಅದು ಬೇಕಲ್ಲ. ಕೊಲೆ ಮಾಡಿ, ಈಗ ದೇಶಗಳಿರುತ್ತೆ, ಹಳೆ ವೈಷಮ್ಯ ಏನಾದರೂ ಒಂದಿರುತ್ತೆ, ಹಳೆ ವೈಷಮ್ಯಗಳೇನಿರುತ್ತೆ, ಏನಾದರೂ ಹಾನಿ ಮಾಡೋದು. ಕೊಲೆ ಮಾಡೋದು ಯಾರು? ಇಂಥ ಸುಳ್ಳು ಏನ್ರಿ ಇದು? ಅಪ್ಪ ಹೇಳ್ತಾರೆ ಜೀನ್ಸ್ ಪ್ಯಾಂಟು ಮತ್ತೊಂದು ಅಂತೇಳಿ, ಮಗನು ಹೇಳ್ತಾರೆ ಜೀನ್ಸ್ ಪ್ಯಾಂಟು ಮತ್ತೊಂದು ಅಂತೇಳಿ. ಇದರ ಅರ್ಥ ಏನು? ಒಂದು ಕಂಪ್ಲೇಂಟ್ ಇಲ್ಲಿ ತನಕ ಕೊಟ್ಟಿಲ್ಲ ಅಲ್ರಿ. ನಿಮ್ಮ ಮನೆಯ ಮಾನ ಮರ್ಯಾದೆ ಹೋಗ್ತಾ ಇದೆ. ಆಗಲಿ, ನಿಮ್ಮ ಈಗ ನಿಮ್ಮನ್ನು ಯಾಮಾರಿಸಿ ಹನಿ ಟ್ರ್ಯಾಪ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆಯಿತಾ? ಹನಿ ಟ್ರ್ಯಾಪ್ ಮಾಡುವಂಥದ್ದು ಅಥವಾ ಒಂದು ಹೆಣ್ಣನ್ನು ಬಳಸ್ಕೊಂಡು ನಿಮ್ಮನ್ನು ಒಂದು ರೀತಿಯಲ್ಲಿ ಪಠಾಬಯಲು ಮಾಡುವಂಥದ್ದು ಅಥವಾ ಏನಾದರೂ ರೆಕಾರ್ಡ್ ಮಾಡುವಂಥದ್ದು, ಅದು ಅಪರಾಧ ಆಗುತ್ತೆ. ಯಾರು ಆ ಥರ ಮಾಡಿಸಿದ್ರು ಅಂತೇಳಿ ಅವರನ್ನು ಬಯಲಿಗೆಳೆಯಬೇಕಲ್ವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ರಾಜಣ್ಣ ಅವರಿಗೆ? ಅವತ್ತು ಉದಯಗಿರಿಯಲ್ಲಿ ಕಲ್ಲು ಬಿಸಾಕಿದಾಗ, ಪೊಲೀಸರು ಗಾಯಗೊಂಡಾಗ, 4 ವಾಹನಗಳು ಜಖಮಾದಾಗ, ಸರ್ಕಾರದ ಸ್ವತ್ತುಗಳು ಹಾಳಾದಾಗ ನಾವೇನು ಹೇಳಿದ್ವಿ? ಬಿಡಬೇಕಿತ್ತು 4 ಗುಂಡು 1000 ಜನ ಸೇರಿದವರಿಗೆ. ಅವತ್ತು ಲಕ್ಷ್ಮಣ್ 1000 ಜನ ಸೇರಿದ್ರಾ? 100 ಜನ ಸೇರಿದ್ರಾ? ಎಲ್ಲಿ ಲಕ್ಷ್ಮಣ್? ಈಗ ಮಾತಾಡಿ. ಹನಿ ಟ್ರ್ಯಾಪ್ ಆದಾಗ ಎಲ್ಲಿ ಕೊಡಬೇಕು ಕೇಸು? ಹನಿ ಟ್ರ್ಯಾಪ್ ಅಂದರೆ ಕೊಲೆ ಯತ್ನನಾ? ಏನು ರಾಜಣ್ಣ, ನಿಮ್ಮ ಹತ್ರ ಪ್ರಶ್ನೆ ಮಾಡಿದಾಗ ನಾನು KPCC ಅಧ್ಯಕ್ಷ ಆಗಬೇಕು, ಈಗ ಆಗ್ತೀರಾ? ಈಗ ಹೇಳಿ ನೋಡೋಣ, ನಾಳೆ KPCC ಅಧ್ಯಕ್ಷ ಆಗಬೇಕು ಅಂತೇಳಿ, ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿ ನೋಡೋಣ. ನಿಮ್ಮ ಮೇಲೆ ಬಂದಂಥ ಆರೋಪವನ್ನು ಸಾಬೀತು ಮಾಡಿ, ಯಾವನೇ ದೊಡ್ಡ ನಾಯಕ ಆಗಿರಲಿ ರೀ, ಅವರಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು ರಾಜಣ್ಣ. ಅದು ದಮ್ಮು, ಅದು ತಾಕತ್ತು. ಅದು ಬಿಟ್ಟು ಸ್ಟೋರಿ, ಒಂದು ತಮಿಳು, ಒಂದು ತೆಲುಗು, ಒಂದು ಮಲಯಾಳಮ್ಮು, ಎಲ್ಲ ಒಂದು ಕನ್ನಡ, ಎಲ್ಲ ಪಿಕ್ಚರನ್ನು ಮಿಕ್ಸ್ ಮಾಡಿ ಇವತ್ತು ಮಾಡಿಬಿಟ್ರಲ್ಲ ನೀವು. ಏನು ಸುಳ್ಳು ರೀ ಇದು? ಚಿ. ಇದನ್ನು ತುಂಬ ದಿನಗಳ ಕಾಲ ನೆನಪಿಟ್ಕೊಳ್ಳುತ್ತೆ ರಾಜಣ್ಣ. ನೀವು ಯಾವುದಕ್ಕೂ ಅಧಿಕಾರ ಶಾಶ್ವತ ಅಲ್ಲ, ಆದರೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರಲ್ಲ, ಅವರನ್ನು ನೀವು ಹೊರಗೆಳೆಯಬೇಕಾಗಿತ್ತು. ಇನ್ನೊಂದು ಮಜಾ ಕೇಳಿ, BJP ಅವ್ರದ್ದು ಕಾಯನೈ ಪಿಯನೈ ಗ್ಲಾಸ್ ಪೊಡ್ಡಲ್ಲ ಅಂತಾರಲ್ಲ, 18 ಜನರನ್ನು ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಅವರು ಎಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತೀವಿ, ಆಮೇಲೆ ಹೋರಾಟ ಮಾಡೋಣ ಅಂತ ಮಲ್ಕೊಂಬಿಟ್ಟಿದ್ದಾರೆ. ಇವರಲ್ಲಿ ಸೆಟ್ಲ್ ಆದರು. ಇಲ್ಲ, ನಮ್ಮನ್ನು ಯಾರೋ ಏನೋ ಹನಿ ಟ್ರ್ಯಾಪ್ ಮಾಡಿದರೆ ನಾವು ಅವ್ರ ಬಗ್ಗೆ ಏನು ಮಾಡಲ್ಲ, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ನಮಗೆ ಅಧಿಕಾರ ಮುಖ್ಯ ಅಂತೇಳಿ ಅವರು ಹೋರಾಡಿ 18 ಜನ ಹೊರಗೆ ಹಾಕ್ಬಿಟ್ಟು 6 ತಿಂಗಳು ಹೊರಗೆ. ಅಣ್ಣ, ಇವರು ಒಳಗೆ ಹೋಗ್ಬೇಕಾಗಿತ್ತು, ನೀವು ಹೊರಗೆ ಹೋದ್ರಿ. ಏನ್ರಿ ಇದು? ಚೇ. ಇನ್ನೇನು ಯುಗಾದಿ ನಂತರಣ ಮುಹೂರ್ತ ಫಿಕ್ಸು ನಿಮ್ಮ ಹೋರಾಟಕ್ಕೆ? ಅಯ್ಯೋ ರಾಮ, ಬನ್ನಿ. ಏನೆಲ್ಲ ಆಯ್ತು ಇವತ್ತು? ಅಪ್ಪ ರಾಜಣ್ಣ, ಮಗ ರಾಜೇಂದ್ರ ಸುಳ್ಳೇ ಹೇಳಿದ್ದು. ಇನ್ನೇನು ಮತ್ತೆ? ನವೆಂಬರ್ 16ರಂದು ರಾಜೇಂದ್ರ ಕೊಲೆಗೆ ಯತ್ನವಂತೆ ಮಗ. 5 ತಿಂಗಳು ನವೆಂಬರಲ್ಲಿ ಕಂಪ್ಲೇಂಟೇ ಕೊಟ್ಟಿಲ್ಲ ಒಬ್ಬ MLC. ಇದಕ್ಕೇನು ಕಾನೂನಿಲ್ವಾ? UT ಖಾದರ್ ಅವರೇ ಒಬ್ಬ MLC, ಅಥವಾ ಸಭಾಪತಿ ಹೊರಟ್ಟಿ ಅವರೇ ಒಬ್ಬ MLC ನಿಮ್ಮ ಅಂಡರಲ್ಲಿ ಬರ್ತಾರೆ. 5 ತಿಂಗಳ ಹಿಂದೆ ಅವರ ಕೊಲೆ ಯತ್ನ ಮಾಡಲಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ? ಅಥವಾ ಪೊಲೀಸರ ಮೇಲೆ ಧೈರ್ಯ ಇಲ್ವಾ? ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಸುಮೋ ಟೈರ್ ತಗೊಳಕ್ಕಾಗಲ್ವ ಇದನ್ನು? ಜನವರಿಯಲ್ಲಿ ರಾಜೇಂದ್ರಗೆ ಎಲ್ಲ ಗೊತ್ತಾಯ್ತಂತೆ ಮಗನಿಗೆ. ಆದರೂ ದೂರು ಕೊಡೋಕೆ ಇಷ್ಟು ದಿನ ಬೇಕಿತ್ತ? ಅದು ಕೂಡ ಕೊಲೆ ಮಾಡಕ್ಕೆ ಬಂದಿದ್ದು ಸುಪಾರಿ. 4 ತಿಂಗಳು ಕಳೆದರು, ಅಪ್ಪ ಮಗ ಸೈಲೆಂಟ್. ಅವ್ರು 2 ಪೆಗ್ ಹೊಡೆದಿದ್ರು. ಆಮೇಲೆ ಕಾಮನ್ ಸೆನ್ಸ್ ಇಲ್ವ ಅಂತೇಳಿ ಪಾಠ ಮಾಡ್ತಾಯಿದ್ರು. ಅಷ್ಟಾಗೋ ಯಾರೋ ಫೋಟೋ ತಗೊಂಡು ಹೋಗ್ಬಿಟ್ಟಿದ್ದಾನೆ, ಅಷ್ಟಾಗೋ ಯಾರೋ ವಿಡಿಯೋ ಮಾಡಿ ಹೋಗ್ಬಿಟ್ಟಿದ್ದಾನೆ.
ಕೊಲೆ ಎತ್ತದ ದೂರು ಕೊಟ್ಟಿದ್ದೇನೋ ಸರಿ ಇದೆ, ಆಯಿತು, ಕೊಲೆ ಎತ್ತದ ದೂರು ನೀವು ಕೊಟ್ರಿ, ಆಯ್ತಪ್ಪ, ಏನೋ ಆಗಿರ್ಬೋದು. ಹನಿ ಟ್ರ್ಯಾಪ್ ಬಗ್ಗೆ ರಾಜೇಂದ್ರ ಯಾಕೆ ದೂರು ಕೊಡಲಿಲ್ಲ? ನಮ್ಮ ವಿಡಿಯೋ ಇದೆಯಲ್ಲ, ಮಾತಾಡಿದ್ರಲ್ಲ. ಕೊಲೆ ಎತ್ತ ಕೇಸ್ ಅಬ್ಬರಕ್ಕೆ ಹನಿ ಕೇಸ್ ತಣ್ಣಗಾಗಬೇಕಾ? ಅಂದರೆ ಕೊಲೆ ಕೇಸ್ ಅಂದರೆ ಏನಾಗಲ್ಲ, ಇಲ್ಲ ಬಂದಿದ್ರು ಆರೋಪ ಮಾಡಿದ್ರು ಯಾರೋ ಗೊತ್ತಿಲ್ಲ ಸರ್, ಬಿದ್ದೋಗ್ಬಿಡ್ತದೆ. ಹನಿ ಕೇಸು ಹಂಗಲ್ಲ. ಈಗ ಎಷ್ಟಾಗಿರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋ ರಿಲೀಸ್ ಮಾಡಬೇಡಿ, ಈ ಪಡ್ಡೆ ಹುಡುಗರು ಸೆಂಡ್ ಮೀ ಅಂತ ಹಾಕೋದು ಕೂಡ ಬೇಡ ಅಂತೇಳಿ. ಮಗನ ಕೊಲೆ ಯತ್ನಕ್ಕಿಂತ ಹನಿ ಟ್ರ್ಯಾಪ್ ಮುಖ್ಯವಾಗಿತ್ತ? ರಾಜಣ್ಣ ಆದ್ರೆ ಹೇಳ್ಬೇಕಿತ್ತಲ್ಲ, ನನ್ನ ಮಗನ ಕೊಲೆ ಮಾಡಕ್ಕೆ ಬಂದರು ಅಂತೇಳಿ. ನೀವು ಹೇಳಿದ್ದೇನು, ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದು ನಿಮ್ಮ ವೆರಿ ಕ್ಲೋಜು ಅಂದ್ಲು ಅಂತ ಕ್ಲೋಸ್ ಆಗಿ ಮಾತಾಡಬೇಕು. ಏನು ರಾಜಣ್ಣ, ನಿಮ್ಮ ಮಗನಲ್ಲಿ ಕೊಲೆ ಮಾಡ್ತಾ ಇದ್ದಾರೆ, ನೀವಿಲ್ಲಿ ಬ್ಲೂ ಜೀನ್ಸ್ ನೋಡ್ತಾ ಕೂತ್ಕೊಂಡ್ರೆ ಹೆಂಗೆ? ಆಮೇಲೆ ನೀವು ಹೇಳಂತ್ರಿ CCTV ಇಲ್ಲ ರೀ ರಾಜಣ್ಣ. CCTV ಇಲ್ಲದೆ ಇರೋದು ನಿಮಗೂ ಮತ್ತು HC ಮಹದೇವಪ್ಪ ಅವ್ರ ಮನೆಗೆ ಮಾತ್ರ. ಉಳಿದ ಮನೆಯ CCTV ರಿಪಬ್ಲಿಕ್ ಕನ್ನಡ ತೋರಿಸಿದೆ. ಯಾಕೆ CCTV ಹಾಕ್ಕೋತಾ ಇಲ್ಲ ನೀವು? ಈಗಲಾದರೂ ಹಾಕಿಸ್ಕೋಬೋದತ್ತಲ್ಲ. ಅಲ್ರಿ UT ಖಾದರ್ ಅವರೇ, ಅಲ್ಲಿ ಶಾಸಕರ ಭವನ ಯಾರು ಬಂದು ಕೂತ್ಕೊಳ್ಳೋದಿಲ್ಲ, ಅಲ್ಲಿಗೆ ನೀವು ಲಾಕರ್ ಸಿಸ್ಟಮ್ ಎಲ್ಲ ಮಾಡಿದ್ರಲ್ಲ, CCTV ಹಾಕ್ಸಿ UT ಖಾದರ್ ಅವರೇ. ರಾಜಣ್ಣ ಮಗನ ಕೊಲೆ ಎತ್ತದ ಬಗ್ಗೆ ಮಾತೇ ಆಡಲಿಲ್ಲ, ಸದನದಲ್ಲೂ ಆಡಲಿಲ್ಲ, ಆಮೇಲೆ ಕಂಪ್ಲೇಂಟ್ ಕೊಟ್ಟರು ಯಾರಿಗೆ, ಗೃಹ ಸಚಿವರಿಗೆ, ಆಗಲೂ ಆಡಲಿಲ್ಲ. ಏನಿಲ್ಲ ಇದು? ಅಸಲಿಗೆ ರಾಜಣ್ಣ ಮತ್ತು ರಾಜೇಂದ್ರ ಹನಿ ಟ್ರ್ಯಾಪ್ ಆಗಿದೆಯಾ ಇಲ್ವೋ? ಆಗಿದ್ದು ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದಾರೋ ಇಲ್ವೋ? ಆ ಹನಿ ಟ್ರ್ಯಾಪ್ ಮಾಡಿದವರು ಸಕ್ಸಸ್ ಆದ್ರೋ ಇಲ್ವೋ? ಆಯ್ತಪ್ಪ, ನಿಮಗೊಂದು ಚಾಲೆಂಜ್ ರಾಜಣ್ಣ. ಈಗ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಟ್ರ್ಯಾಪ್ ಏನೋ ಅಂತ ಆಯ್ತು ಅಂದ್ಕೊಳ್ಳಿ. ನಾಳೆ ನೀವು ಮತ್ತೆ ಹೇಳಬೇಕು, KPCC ಅಧ್ಯಕ್ಷ ನಾನಾಗಬೇಕು. ಯಾವನ್ರಿ ಅವನು? ಹಣ ಇದ್ರೆ ನಡೆಯಲ್ಲ, ನಾನು KPCC ಅಧ್ಯಕ್ಷ ಸ್ಥಾನ. ನಾಳೆ ಹೇಳಿಬಿಡಿ, ನಾನು ಮೆಚ್ಕೋತೀನಿ ನಿಮ್ಮನ್ನು. ನೀವು ಹೇಳಲ್ಲ ಇನ್ನು ಮುಂದೆ. ಟ್ರ್ಯಾಪ್ ಆಗಿದ್ದೀರಿ ನೀವು, ಹಿಂಗಾಗಬಾರ್ದಾಗಿತ್ತು ರಾಜಣ್ಣ. ನಾವು ಹೆಂಗೆ ಕರಿತೀವಿ ನಿಮ್ಮನ್ನು ಗೊತ್ತಾ? ನೀವೇನೇ ಮಾತಾಡಿಬೇಕಿದ್ರೆ. ಈಗ 2 ಪೆಗ್ ಹೊಡೆದು ಅದನ್ನು ಕೂಡ ನಾವು ಸೀರಿಯಸ್ ಆಗಿ ಮಾಡಲಿಲ್ಲ, ಯಾಕೆಂದರೆ ರಾಜಣ್ಣ ಅಂತವ್ರು ಬೇಕು, ನೇರ ಒಬ್ಬ ರೆಬಲ್ ಸ್ಟಾರ್ ಇದ್ದಂಗೆ, ಅಂಬರೀಷ್ ಇದ್ದಂಗೆ. ಬಟ್ ಅಂಬರೀಷ್ ಮೇಲೆ ಇಂಥ ಆರೋಪಗಳು ಬಂದರೆ ಅವರು ಖಂಡಿತವಾಗ್ಲೂ ಬಿಡ್ತಾ ಇರಲ್ಲ. ಹಾಗಾಗಿ ನಿಮ್ಮನ್ನು ಇನ್ನು ಮುಂದೆ ಅಂಬರೀಷ್ ಸರ ಅಂತ ನಾನು ಕರೆಯಲ್ಲ. ದಾರಿ ತಪ್ಪಿಸೋ ಕೆಲಸ ಮಾಡಿದ್ರಾ ಅಪ್ಪ ಮತ್ತು ಮಗ ಅನ್ನುವಂಥ ಡೌಟ್ ಬರ್ತಾ ಇದೆ. ರಾಜಣ್ಣ ದಿನಕ್ಕೊಂದು ಹೇಳಿಕೆ ಮೇಲೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಒಟ್ಟಾರೆಯಾಗಿ ಸಿಕ್ಕಾಕೊಂಡ್ಬಿಟ್ರು. ಹನಿ ಟ್ರ್ಯಾಪ್ ಆದರೂ ಓಕೆ ಅಪ್ಪ, ಈ ಟ್ರ್ಯಾಪ್ ಅಲ್ಲ, ಆ ಥರ ಆಗಿಬಿಟ್ರು. ನೀಲಿ ಜೀನ್ಸ್ ಹುಡುಗಿ ಅಂತ ಪ್ರಸ್ತಾಪಿಸಿದ್ದೇಕೆ ರಾಜಣ್ಣ? ರಾಜೇಂದ್ರ ಅವರ ಬಳಿ ಸುಪಾರಿ ತಗೊಂಬಂದಿದ್ಯಾರು? ಹುಡುಗಿಯನ್ನು ಗುರುತು ಹಿಡಿಯೋದಾಗಿ ಹೇಳಿದ್ದೀರಾ ಯಾಕೆ? ಮತ್ತೆ ಕೊಲೆ ಮಾಡಕ್ಕೆ ಬಂದಿದ್ದ, ಅವಳು ಏನು ಮಾಡಕ್ಕೆ ಬಂದಿದ್ದು? ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಹೆದರ್ಬಿಟ್ರ ಸಚಿವ ರಾಜಣ್ಣ? ಹೆದರಿಸಿದ್ಯಾರು? ಆ ನಾಯಕನ ಮುಂದೆ ನೀವು ಸೋತೋಗ್ಬಿಟ್ರಾ? ಈಗ ಯಾರು ಫೈನಲ್? ಯಾರು? ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್ ಅಂತಂದರೆ ಯಾರು ಗೆದ್ದಿದ್ದು? ನಿಮ್ಮ ವಿರುದ್ಧ ಒಂದು ವೇಳೆ ಹನಿ ಟ್ರ್ಯಾಪ್ ಆಗಿದ್ರೆ ನಿಮ್ಮನ್ನು ಹನಿ ಟ್ರ್ಯಾಪ್ ಮಾಡಿ, ನಿಮ್ಮನ್ನು ಕಾಲ ಕೆಳಗಿಟ್ಟು, ನಿಮ್ಮನ್ನು ಸೋಲಿಸಿ, ನಜ್ಜುಗುಜ್ಜು ಮಾಡಿ, ಆದರೂ ಕೂಡ ಕಂಪ್ಲೇಂಟ್ ಕೊಡದಂಥ ಅಸಹಾಯಕ ಪರಿಸ್ಥಿತಿಯನ್ನು ಮಾಡಿ ನಿಮ್ಮ ವಿರೋಧಿ ಗೆದ್ರಲ್ಲ ರಾಜಣ್ಣ. ಹೈಕಮಾಂಡ್ಗೆ ಹೆದರಿ ಅಪ್ಪ ಮಗ ತಣ್ಣಗಾದ್ರೆ ಅದು ಒಂದಿದೆ. ಯಾಕೆ ಹೈಕಮಾಂಡ್ಗೆ ಹೆದರಬೇಕು? ಹೈಕಮಾಂಡ್ಗೆ ಹೆದರಿದ್ರೆ ನೀವೇನಾಗ್ಬೋದು? ನಿಮಗೆ ಅಧಿಕಾರ ಹೋಗ್ಬೋದು ಅಷ್ಟೇ, ಆದರೆ ನಿಮ್ಮ ಸ್ವಾಭಿಮಾನ ಕಡಿಮೆ ಆಗಲ್ಲ ಸರ್. ಹೈಕಮಾಂಡ್ ಏನು ಮಾಡೋದು? ನೀವು ಹಿಂಗೆಲ್ಲ ಕೊಟ್ಟರೆ ನಿಮ್ಮ ಮಂತ್ರಿಗಿರಿ ತೆಗೆದಾಕ್ಬಿಡ್ತೀನಿ, ನಿಮಗೆ ಶಾಸಕ ಸ್ಥಾನ ಕೊಡೋದಿಲ್ಲ, ಅಷ್ಟು ಹೋಗ್ಬೋದು ಅಷ್ಟೇ. ರಾಜಣ್ಣ, ನೀವು 36-37 ಲಕ್ಷ ಜನ DCC ಬ್ಯಾಂಕ್ ಥ್ರೂ ನೀವು ಸಹಕಾರಿ ಸಂಘದಲ್ಲಿ ನಿಮ್ಮ ಜೊತೆ ಜನ ಇರುವಂಥವರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಅಭ್ಯರ್ಥಿ ಆಗಿದ್ದಂಥ ದೇವೇಗೌಡರನ್ನೇ ಕೂಡ ನೀವೇ ಸೋಲಿಸಿದ್ದು ಅಂತ ಬಸವರಾಜ್ ಅವರು ಬಹಿರಂಗವಾಗಿ ಹೇಳಿದರು. ಆಮೇಲೆ ನೀವು ಒಪ್ಕೊಂಡ್ರಿ. ಆಮೇಲೆ ಅದೇ ಕೋಪದ ಮೇಲೆ ನೀವು ಎಲ್ಲಿ ಹಾಸನ ಉಸ್ತುವಾರಿ ಕೂಡ ತಗೊಳ್ಳಿ. ಅದು ರಾಜಕೀಯ. ಅಲ್ಲಿ ಯಾಕೆ ಸೋಲಿಸಿದ್ರಿ, ದೇವೇಗೌಡರನ್ನು ಸೋಲಿಸಿದ್ರು, ಅದು ನಿಮ್ಮ ತಾಕತ್ತು. ಅದು ನೇರ ಫೈಟು. ಆದರೆ ಇದೆಯಲ್ಲ, ನಿಮ್ಮನ್ನು ಸೋಲಿಸಿದವರನ್ನು ಕೂಡ ಕ್ಷಮಿಸೋದು ಇದು ಕರ್ಣ ಆಗಲ್ಲ ಸರ್. ಇದು ಸೋತು ಸುಣ್ಣಾಗ್ಬಿಟ್ರು. ಪ್ರಕರಣ ಬಯಲಾದರೆ ಆ ನಾಯಕ ಸಿಕ್ಕಿ ಬೀಳಲ್ವಾ? ಬೀಳಲಿ ಬಿಡಿ. ಆತ ಸಿಕ್ಕಿಬಿದ್ದರೆ ಪಕ್ಷದ ಮಾನ ಹರಾಜಾಗತ್ತಾ ಅಂತ ಭಯಪಡಿಸಿಬಿಟ್ರಾ? ಗೊತ್ತಾಯ್ತಾ ವೀಕ್ಷಕರೇ? ಇದನ್ನು ಯಾರು CD ಮಾಡಿದ್ರು ಎಲ್ಲ ಗೊತ್ತಾಗ್ಬಿಟ್ರೆ, ಕಂಪ್ಲೇಂಟ್ ಕೊಟ್ಟರೆ ಆ ವ್ಯಕ್ತಿ ಬೆತ್ತಲಾಗ್ಬಿಡ್ತಾನೆ. ಆ ವ್ಯಕ್ತಿ ಬೆತ್ತಲಾದರೆ ಕಾಂಗ್ರೆಸ್ ಬೆತ್ತಲಾಗತ್ತೆ. ಹಾಗಾಗಿ ಹೈಕಮಾಂಡ್ ಇವರನ್ನು ಬಾಯಿ ಮುಚ್ಚಿಸಿತ. ರಾಜಣ್ಣ ಅಧಿಕಾರಕ್ಕಾಗಿ ಮಾನ ಮರ್ಯಾದೆ ಕಳ್ಕೊಳ್ಳೋಕೆ ರೆಡಿ ಇದ್ದೀರಾ ಸರ್? ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಪ್ರಕಾರ ನೀವು ಮತ್ತೆ ಕಂಪ್ಲೇಂಟ್ ಕೊಡ್ತೀರಿ.
ನಿಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಯಾರು ಹನಿ ಟ್ರ್ಯಾಪ್ ಮಾಡಿದ್ನೋ ಆತ ಕಂಬಿ ಎಣಿಸಲೇ